ನಿನ್ನೆ ಬಂದಿದೆ ರಾತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧಾರವಾಡಕ್ಕೆ ಮತ್ತು ರಾಜ್ಯದ ಬೇರೆ ಬೇರೆ 5 ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಿನ್ನೆ ಬಂದಿದೆ. ಇವತ್ತು ನಾಳೆ ಇಟ್ಟರಲ್ಲಿ ನೋಡಿ ಜಾಗ ಇತ್ಯಾದಿ ಫೈನಲ್ ಮಾಡ್ತೇವೆ. ಮತ್ತು ಈ ಹಿಂದೆನೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬಂದಿದ್ದಾಗ ಐತಿಹಾಸಿಕ ಕಾರ್ಯಕ್ರಮಗಳೇ ಆಗಿದ್ದಾವೆ. ಸ್ಪೆಷಲಿ 2019ರ ರ್ಯಾಲಿ ಇದು ನ ಭೂತೋ ಅನ್ನೋ ರೀತಿಯಲ್ಲಿ ಆಗಿತ್ತು. ಈಗ ಅದೇ ರೀತಿ ಅದಕ್ಕಿಂತ ದೊಡ್ಡದಾದಂಥ ಒಂದು ರ್ಯಾಲಿ ಆಗ್ತದೆ ಮತ್ತು ಅದಕ್ಕೆ ಎಲ್ಲ ತಯಾರಿಯನ್ನು ಶುರು ಮಾಡಲಿಕ್ಕೆ ನಾವೀಗಲೇ ತೀರ್ಮಾನ ಮಾಡಿ ನಾನು ಜಿಲ್ಲಾ ಅಧ್ಯಕ್ಷರಿಗೂ ಏನೇನು ಮಾಡಬೇಕು ಅಂತ ಇಬ್ಬರು ಜಿಲ್ಲಾ ಅಧ್ಯಕ್ಷರಿಗೆ ಸಲಹೆ ಕೊಟ್ಟಿದ್ದೀನಿ. ಇವತ್ತಿನಿಂದ ಆ್ಯಕ್ಟಿವಿಟಿ ಶುರು ಆಗ್ತದೆ. ಘೋಷಣೆ ಪೂರ್ವದಲ್ಲಿ ಆಗುತ್ತಾ ಅಥವಾ ಪ್ರಚಾರಕ್ಕೆ ಬರ್ತಾರೆ ಸರ್? ಅಲ್ಲ, ನನ್ನ ಪ್ರಕಾರ ಘೋಷಣೆ 2-3 ದಿವಸದಲ್ಲಿ ಆಗ್ತದೆ. ಅದಾದ ನಂತರ ಅವರು ಬರ್ತಾರೆ. ಅದಕ್ಕೆ ಶೀಘ್ರದಲ್ಲೇ 2-3 ದಿವಸ ಅನ್ನೋದಕ್ಕಿಂತ ಅದಕ್ಕೆ ಶೀಘ್ರದಲ್ಲೇ ಆಗುತ್ತೆ. ಒಟ್ಟು 3 ಲೋಕಸಭಾ ಚುನಾವಣೆ ಒಂದು ಸಭೆ ಸರ್, ಸಾರ್ವಜನಿಕ ಸಭೆ ಇದೆ. ಹಾಂ, ಮಾಡಿದ್ರೆ ಸರ್ ಏನು ಸರ್ ಪ್ಲೇಸ್? ನಿನ್ನೆ ಬಂದಿದೆ ರಾತ್ರಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧಾರವಾಡಕ್ಕೆ ಮತ್ತು ರಾಜ್ಯದ ಬೇರೆ ಬೇರೆ 5 ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಿನ್ನೆ ಬಂದಿದೆ. ಇವತ್ತು ನಾಳೆ ಇಟ್ಟರಲ್ಲಿ ನೋಡಿ ಜಾಗ ಇತ್ಯಾದಿ ಫೈನಲ್ ಮಾಡ್ತೇವೆ. ಮತ್ತು ಈ ಹಿಂದೆನೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಹುಬ್ಬಳ್ಳಿಗೆ ಧಾರವಾಡಕ್ಕೆ ಬಂದಿದ್ದಾಗ ಐತಿಹಾಸಿಕ ಕಾರ್ಯಕ್ರಮಗಳೇ ಆಗಿದ್ದಾವೆ. ಸ್ಪೆಷಲಿ 2019ರ ರ್ಯಾಲಿ ಇದು ನ ಭೂತೋ ಅನ್ನೋ ರೀತಿಯಲ್ಲಿ ಆಗಿತ್ತು. ಈಗ ಅದೇ ರೀತಿ ಅದಕ್ಕಿಂತ ದೊಡ್ಡದಾದಂಥ ಒಂದು ರ್ಯಾಲಿ ಆಗ್ತದೆ ಮತ್ತು ಅದಕ್ಕೆ ಎಲ್ಲ ತಯಾರಿಯನ್ನು ಶುರು ಮಾಡಲಿಕ್ಕೆ ನಾವೀಗಲೇ ತೀರ್ಮಾನ ಮಾಡಿ ನಾನು ಜಿಲ್ಲಾ ಅಧ್ಯಕ್ಷರಿಗೂ ಏನೇನು ಮಾಡಬೇಕು ಅಂತ ಇಬ್ಬರು ಜಿಲ್ಲಾ ಅಧ್ಯಕ್ಷರಿಗೆ ಸಲಹೆ ಕೊಟ್ಟಿದ್ದೀನಿ. ಇವತ್ತಿನಿಂದ ಆ್ಯಕ್ಟಿವಿಟಿ ಶುರು ಆಗ್ತದೆ. ಘೋಷಣೆ ಪೂರ್ವದಲ್ಲಿ ಆಗುತ್ತಾ ಅಥವಾ ಪ್ರಚಾರಕ್ಕೆ ಬರ್ತಾರೆ ಸರ್? ಅಲ್ಲ, ನನ್ನ ಪ್ರಕಾರ ಘೋಷಣೆ 2-3 ದಿವಸದಲ್ಲಿ ಆಗ್ತದೆ. ಅದಾದ ನಂತರ ಅವರು ಬರ್ತಾರೆ. ಅದಕ್ಕೆ ಶೀಘ್ರದಲ್ಲೇ 2-3 ದಿವಸ ಅನ್ನೋದಕ್ಕಿಂತ ಅದಕ್ಕೆ ಶೀಘ್ರದಲ್ಲೇ ಆಗುತ್ತೆ. ಒಟ್ಟು 3 ಲೋಕಸಭಾ ಚುನಾವಣೆ ಒಂದು ಸಭೆ ಸರ್, ಸಾರ್ವಜನಿಕ ಸಭೆ ಇದೆ. ಹಾಂ.